ತತ್ಸತ್ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ತಾಯಿ ಆದಿಶಕ್ತಿ ಭವಾನಿ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಸಕಲ ಸುಖ ಸಂತೋಷ ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಯೂನಿವರ್ಸ್ ರೀಡಿಂಗನ್ನು ನೋಡ್ಕೊಂಬರೋಣ. ಇವತ್ತಿಲ್ಲಿ ಎನರ್ಜಿ ಯಾವ ರೀತಿ ಇದೆ ಅಂತಂದ್ರೆ, ಕೆಲವರಿಗೆ ಯಾವುದೋ ಒಂದು ವ್ಯವಹಾರದಲ್ಲಿ ನಷ್ಟ, ಆ ನಷ್ಟದಿಂದ ದುಃಖದಿಂದ ಬೇಸರ, ಈ ರೀತಿ ಒಂದು ಎನರ್ಜಿಲಿ ಕಾಣ್ತಾ ಇದೆ. ಇದಕ್ಕೆ ಕಾರಣ ಸ್ಪಷ್ಟವಾಗಿ ಯೂನಿವರ್ಸಲ್ಲಿ ತೋರಿಸ್ತಾ ಇದೆ. ಏನಂತಂದ್ರೆ, ಯಾವ ವ್ಯಕ್ತಿ ಎಲ್ಲಿವರೆಗೂ ಬೇರೆಯವರ ನೆರಳಿನಲ್ಲಿ ಜೀವನ ಮಾಡ್ದಾನಲ್ಲ ಅಂಥವನಿಗೆ ತನ್ನ ನೆರಳ ಕಾಣದಂಗೆ ಆಗಿಬಿಡ್ತೈತೆ. ಅದು ಯಾರ್ದಾರ ಒಬ್ಬರ ನೆರಳಿಗೆ ನಾವು ನಿಂತೀವಪ್ಪ ಅಂತಂದ್ರೆ, ಉದಾಹರಣೆಗೆ ಒಂದು ಯಾವುದೋ ಒಂದು ಗಿಡದ ನೆರಳಿಗೆ ನಾವು ನಿಂತರೆ ಅಲ್ಲಿ ನಾವ ಕಾಣೋದಿಲ್ಲ. ಆ ರೀತಿ ಬೇರೆಯವರ ಆಶ್ರಯದೊಳಗೆ ಇರುವಂಥವ್ರಿಗೆ ತಮ್ಮ ಶಕ್ತಿಯ ಅರಿವು ಆಗುವುದಿಲ್ಲ. ಅಂದ್ರೆ ಇದರ ಅರ್ಥ ಸ್ಪಷ್ಟವಾಗಿ ಇಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಅತಿಯಾದ ಪರಾವಲಂಬನೆ ಜೀವನ, ಬೇರೆಯವ್ರ ಮೇಲೆ ಅವಲಂಬಿತವಾಗಿ ಜೀವನ ಮಾಡುವಂಥದ್ದಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು. ಇಲ್ಲಿ ತಮ್ಮ ಕರ್ಮಾನುಸಾರವಾಗಿ ಪ್ರಕೃತಿಯವ್ರಿಗೆ ಏನೆಲ್ಲ ಕಾರ್ಯಗಳನ್ನು ಕೊಟ್ಟಿದೆಯಲ್ಲ, ಆ ಕಾರ್ಯಗಳಿಂದ ಹಿಂದೆ ಸರಿ ಅಂತ ಆ ಕಾರ್ಯದಿಂದ ಆದಷ್ಟು ಅದರಿಂದ ಆ ಕಾರ್ಯವನ್ನು ಬೇರೆದಾರಿಗೆ ಹೆಗಲ ಮೇಲೆ ಹಾಕಿ ತಾವು ಉಳ್ಕೊಳ್ಳುವಂಥ ಪ್ರಯತ್ನ ಮಾಡೋದು. ಅಂದರೆ ಇದು ಒಂದು ರೀತಿಯಲ್ಲಿ ಮೈಗಳತನ ಅಂತ ಹೇಳ್ತಾರಲ್ಲ, ಆ ರೀತಿ ಈ ಒಂದು ಎನರ್ಜಿ ಒಳಗೆ ಇರುವಂಥವ್ರಿಗೆ ಇದು ಒದಗಿದ್ದೆ ಇದು ಅದು ಎಷ್ಟು ನಾವು ನಮಗೆ ಕೊಟ್ಟಿರ್ತಕ್ಕಂಥ ಕೆಲಸ ನಾವು ಅದನ್ನು ನಾವು ಬೇರೆದರ ಮೇಲೆ ಹಾಕೋತ ಹೋಗ್ತೇವಲ್ಲ, ಅದರಿಂದ ಆ ಕೆಲಸ ಯಾರು ಮಾಡ್ಕೊತ ಹೋಗಾರ ಅವ್ರಿಗೆ ಅನುಭವ ಜಾಸ್ತಿ ಹೋಗುತ್ತೆ. ಅದರಿಂದ ಅವ್ರ ಮುಂದೆ ಬೇರೆ ಬೇರೆ ರೀತಿ ಒಳಗೆ ಅದನ್ನು ಕೆಲಸನೂ ಮಾಡ್ಬೋದು. ಆದ್ರೆ ಮೊದಲು ಇವರು ತಾವು ಕೆಲಸ ಮಾಡಲಿಲ್ಲ ಅಂತಂದರೂ ಕೂಡ ಅದರಿಂದ ಅಲ್ಪ ಸ್ವಲ್ಪ ಇವ್ರಿಗೆ ಲಾಭ ಬರುತ್ತಿತ್ತು. ಏನು ತಮ್ಮ ಕೆಲಸನ ಬೇರೆದವ್ರಿಗೆ ವಹಿಸಿ ಮಾಡೋದ್ರಿಂದ ಇವ್ರಿಗೆ ಸ್ವಲ್ಪ ಲಾಭ ಬರ್ತಿತ್ತು. ಇತ್ತೀಚೆಗೆ ಏನಾಗಿಬಿಡ್ತು ಅಂತಂದ್ರೆ, ಇವರು ಲಾಭ ಬೇಕಾಗಿಲ್ಲ, ಇವರಿಗೆ ನಷ್ಟ ಆಗೋಕ್ಕೆ ಆರಂಭ ಮಾಡಿಬಿಡ್ತದೆ. ನಷ್ಟ ಆಗೋಕ್ಕೆ ಆರಂಭ ಮಾಡಿಬಿಡುತ್ತೆ. ಯಾಕಂತಂದ್ರೆ ಮೊದಲಿರುವಂಥ ಒಂದಿನ ವ್ಯವಸ್ಥೆ ಇತ್ತಲ್ಲ, ಆ ವ್ಯವಸ್ಥೆ ಬದಲಾಗಿ ಬೇರೆ ವ್ಯವಸ್ಥೆ ಬಂದು ಅಲ್ಲಿ ಕೂತ್ಕೊಂಡ್ಬಿಟ್ಟது. ಇವರಿಗೆ ಆ ವ್ಯವಸ್ಥೆ ಬಗ್ಗೆ ಸರಿಯಾದ ಗಮನ ಹರಿಸಲಿಲ್ಲ. ಅಲ್ಲಿ ವ್ಯವಹಾರ ಮಾತ್ರ ದೊಡ್ಡದ, ಆದರೆ ಆ ಏನು ವ್ಯವಸ್ಥೆ ಐತೆ ಆ ವ್ಯವಸ್ಥೆ ಮೇಲೆ ಇವರು ಸರಿಯಾಗಿ ಗಮನ ಕೊಡಲಿಲ್ಲ. ಆ ಕಾರಣ ಏನಾಗ್ಬಿಡ್ತದೆ, ಅಲ್ಲೇನು ಇವರು ಯಾರ ಮೇಲೆ ಒಂದು ಅವಲಂಬನೆ ಮಾಡಿ ಒಂದು ಕೆಲಸವನ್ನು ಮಾಡಿ ಕೊಟ್ಟಿದ್ರಲ್ಲ, ಅವರಿಂದ ಇವರಿಗೆ ಇಲ್ಲಿ ತೊಂದರೆ ಆಯಿತು. ಅದಕ್ಕೆ ಇದು ಯೂನಿವರ್ಸ ಏನು ಹೇಳತ್ತಂತಂದ್ರೆ, ಇಲ್ಲಿ ನಿಮಗವರು ತೊಂದರೆ ಮಾಡಿದರು ಅನ್ನೋದಕ್ಕಿಂತ ನಿಮ್ಗೆ ತೊಂದರೆ ನೀವೇ ಮಾಡ್ಕೊಂಡಿದ್ದೀರಿ. ನಿಮ್ಗೆ ತೊಂದರೆ ನೀವೇ ಮಾಡ್ಕೊಂಡಿದ್ದೀರಿ. ಯಾರೋ ಆಗಲಿ ನಿಮ್ಮ ಹತ್ರ ಬಂದ ನಿಮಗೆ ತೊಂದರೆ ಮಾಡೋಕ್ಕೆ ಪ್ರಯತ್ನ ಮಾಡಲಿಲ್ಲ. ಇದನ್ನು ನಿಮ್ಮ ತೊಂದರೆ ನೀವೇ ಮಾಡ್ಕೊಂಡಿರುವಂಥದ್ದು ಇದು. ಈ ತೊಂದರೆಯನ್ನು ನೀವೇ ಸರಿ ಮಾಡ್ಕೋಬೇಕು. ಇದನ್ನು ಬೇರೆ ಯಾರು ಸರಿ ಮಾಡೋಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ
ಆ, ಪ್ರತಿಯೊಂದು ಜೀವಿಗೆ ಅದರದ್ದೇ ಆದಂಥ ಒಂದು ಕಾರ್ಯ ಇರ್ತೈತಿ. ಅದನ್ನು ಅದು ಮಾಡ್ಬೇಕಾಕತಿ. ಯಾರು ಇಲ್ಲಿ ಅದು ಶ್ರೀಮಂತ ಇರಲಿ ಬಡವ ಇರಲಿ ಯಾರೂ ಇರಲಿ, ಅವನಿಗೆ ಆದಂಥ ಅದು ಕೆಲಸಗಳು ಏನು ಇರ್ತಾವಲ್ಲ, ಆ ಕೆಲಸಗಳ್ನ ಯಾರಿಗೆ ಬಂದಿರ್ತದೆ ಅವರ ಮಾಡಬೇಕಾಗತ್ತೆ. ಅದನ್ನು ಕೆಲಸದಿಂದ ಹಿಂದೆ ಸರಿ ಅಂತ ಮಾಡೋಕ್ಕೆ ಹೋಗ್ಬಾರ್ದು ಅಂತೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಮೈಗಳ್ತನ ಮನುಷ್ಯನಿಗೆ ಒಳ್ಳೆಯದಲ್ಲ. ಮತ್ತು ಅತಿಯಾಗಿ ಇನ್ನೊಬ್ಬರ ಮೇಲೆ ಅವಲಂಬನೆ ಮಾಡಿಕೊಂಡು ಜೀವನ ಮಾಡೋದನ್ನು ಸರಿಯಲ್ಲ. ಇವತ್ತು ನಾವೇನೋ ಕೆಲಸ ಮಾಡೋಕ್ಕಾದ್ರೆ ನಮ್ಮ ಕಡೆಯಿಂದ ತಪ್ಪಾದರೂ ಸತಕ ಆ ತಪ್ಪಿನಿಂದ ಒಂದು ಅನುಭವ ಆದರೂ ನಮ್ಗೆ ಕೊಟ್ಟು ಹೋಗುತ್ತದ. ಒಂದೇನೋ ನಾವು ಮಾಡ್ಬೇಕು, ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ತಪ್ಪಾಯ್ತು ಅಂತಂದ್ರೆ ಆ ತಪ್ಪಿನಿಂದ ಒಂದು ಅನುಭವ ಆದರೂ ನಮ್ಗೆ ಸಿಗ್ತದೆ. ಅದು ಸರಿಯಾದ್ರಂತೂ ಉತ್ತಮ, ತಪ್ಪಾದರೂ ಅದರಲ್ಲಿ ತೊಂದರೆ ಮಾಡ್ಕೊಳ್ಳುವಂಥದ್ದೇನಿಲ್ಲ. ಯಾಕಂದ್ರೆ ಅದರಿಂದ ಅನುಭವ ಸಿಗ್ತತ್ತಲ್ಲ. ಅದಕ್ಕೆ ಯೂನಿವರ್ಸ್ ಏನು ಹೇಳ್ತೈತೆ, ನೀವು ಯಾವುದೋ ಒಂದು ಕೆಲಸ ಮಾಡ್ಬೇಕಾದ್ರೆ ದೊಡ್ಡದಾಗಿ ನೀವು ಆರಂಭ ಮಾಡೋಕೆ ಹೋಗ್ಬೇಡ್ರಿ, ಚಿಕ್ಕದಾಗಿ ಆರಂಭ ಮಾಡಿರಿ. ಅದು ಚಿಕ್ಕದಾಗಿ ಆರಂಭ ಮಾಡಿದ ವ್ಯವಹಾರನ ಮುಂದೆ ದೊಡ್ಡದಾಗಿ ಕ್ಯಾಸ್ ಬದಲಾಗ್ತೈತಿ. ಆದಷ್ಟು ನಿಮ್ಮ ಕೆಲಸ ನೀವು ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಇದೇ ರೀತಿ ಮುಂದುವರೆದ್ರೆ ಇವತ್ತೇನು ಯಾವ ನೋವಿನೊಳಗಿದಿರಲ್ಲ, ಇದೇ ನೋವು ನಿಮ್ಗೆ ಮುಂದಿನ ದಿನಗಳೊಳಗೆ ಹೆಚ್ಚಾಗೋದೈತಿ ಅಂತ ಯೂನಿವರ್ಸ್ ಇಲ್ಲಿ ಹೇಳ್ತಾ ಇದೆ. ಮತ್ತು ಅದರಿಂದ ನೀವು ಹೊರಗೆ ಬಂದ ಕಾಸು ನೀವು ಇನ್ನೊಬ್ಬರಿಗೆ ನೆರಳಾಗೋದು. ನೀವು ಇಡೀ ದಿನ ಬೇರೆದವ್ರ ನೆರಳಾಗ ಹೆಂಗಾಗ್ಬಿಡ್ತೈತೆ ಅಂದರೆ, ಬೇರೆದವ್ರ ನೆರಳಾಗಿದ್ದವರು ಅವ್ರು ಹೆಂಗೆ ಜವಾಬ್ದಾರಿ ತೊಗೊಳಕ್ಕೆ ಸಾಧ್ಯ ಐತಿ ಅಂತ ಅನ್ನಿಸ್ಬೋದು. ಅವ್ರಿಗೆ ಒಂದು ಕಂಫರ್ಟ್ ಝೋನ್ ಅಂತ ಏನು ಹೇಳ್ತಾರಲ್ಲ, ಅಲ್ಲೇ ಅಷ್ಟೇ ಇರ್ಬೇಕು ಅನ್ನೋವಂಥ ವಿಚಾರವಂತರು ಇರ್ತಾರೆ ಅವ್ರು. ಕೆಲವೊಬ್ಬರು ಅವ್ರ ಕಡೆ ದುಡ್ಡು ಇರ್ತೈತಿ, ಸಾಕಷ್ಟು ಅವಕಾಶಗಳು ಇರ್ತಾವೆ. ಆದರೆ ಮೈ ಬಗ್ಗಿಸಿ ದುಡಿಬಾರ್ದು ಅನ್ನುವಂಥ ಒಂದು ಆಲಸ್ಯತನ ಮನುಷ್ಯನಿಗೆ. ಆಲಸ್ಯತನ ಆ ದುಡ್ಡು ಇಲ್ಲದೆ ಇರುವಂಥ ವ್ಯಕ್ತಿ. ಆದ್ರೆ ನಾ ಎಲ್ಲ ಏನು ನಿಂದು ಏನು ಕೆಲಸ ಇತ್ತೆಲ್ಲ ನಾ ಮಾಡ್ತೇನೆ ಅನ್ನೋವಂಥದ್ದು ಒಂದು ಅವನ ಕಡೆ ಭಾವ. ಇವನಕ್ಕಿಂತ ಹೆಚ್ಚಾಗಿಬಿಡ್ತಾನೆ. ಅವನ ಕಡೆ ದುಡ್ಡಿಲ್ಲ, ಆದರೆ ಏನು ಬಂದರೂ ನಾನು ನೋಡ್ತಾನೆ ಅನ್ನೋ ಧೈರ್ಯ ಅವನಿಗೆ. ಅವನ ಹತ್ರ ಏನಿಲ್ಲ. ಅಂಥವನ ಕೈಯಾಗಿ ಇವರು ಕೊಟ್ಟ ಕೂತ್ಬಿಟ್ಟಾಗ ಏನಾಗ್ಬಿಡ್ತೈತಿ, ಸ್ವಲ್ಪ ದಿನ ಅದು ಸರಿ ಆಕೈತಿ. ಆಮೇಲೆ ಅದು ದುಡ್ಡಿನ ವ್ಯವಹಾರ ಅಂತಂದಾಗ ಆ ವ್ಯಕ್ತಿ ಇವರು ಕೊಟ್ಟ ಮೈ ಮರೆತು ಬಿಡ್ತಾರೆ. ಒಂದು ವ್ಯವಹಾರನ ಕೊಟ್ಟ ಮೈ ಮರೆತು ಬಿಟ್ಟಾಗ ಆ ವ್ಯಕ್ತಿ ಏನು ಮಾಡ್ತಾನೆ ಅಂತಂದ್ರೆ, ಆ ವ್ಯವಹಾರನ ಉಲ್ಟಾ ಪಲ್ಟಾ ಮಾಡಿ ಅವರಿಗೆ ಸಾಕಷ್ಟು ನಷ್ಟವನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಯೂನಿವರ್ಸ್ ಏನು ಹೇಳತೈತೆ ಅಂತಂದ್ರೆ, ನಿಮ್ಮ ಕೆಲಸ ನೀವೇ ಮಾಡಿರಿ, ಬೇರೆದವ್ರಿಗೆ ಅದನ್ನು ಅವಕಾಶ ಮಾಡಿ ಕೊಡೋಕೆ ಹೋಗ್ಬೇಡ್ರಿ. ಆ ರೀತಿ ಮಾಡಿದ್ರಿ ಅಂದರೆ ಅದು ನಿಮ್ಮ ಜೀವನಕ್ಕೆ ತೊಂದರೆ ಅನ್ನುವಂಥ ಮಾತನ್ನು ಯೂನಿವರ್ಸ್ ಇವತ್ತು ಹೇಳ್ತಾ ಇದೆ. ಸರಿ ಬಂಧುಗಳೇ, ಇವತ್ತಿದು ಒಂದು ಒಳ್ಳೆಯ ನೀತಿನೇ ಅಂತ ಹೇಳ್ಬೋದು. ಯಾಕಂದರೆ ಇದು ನಾನು ಕೂಡ ಇದನ್ನು ಈ ಎನರ್ಜಿನ ಸ್ವೀಕಾರ ಮಾಡ್ಕೋತೀನಿ. ಯಾಕಂತಂದ್ರೆ ಇದು ಎಲ್ಲರೂ ತಗೊಳ್ಳುವಂಥದ್ದು ಇದು. ಸರಿ, ಮತ್ತೆ ಇನ್ನೊಂದು ರೀಡಿಂಗ್ ಮುಖಾಂತರ ನಾನು ನಿಮ್ಮನ್ನು ನಾಳೆ ಭೇಟಿ ಆಗ್ತೀನಿ. ಈ ಪೋಸ್ಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಪೋಸ್ಟ್ಗೆ ನಿಮ್ಗೆ ಏನಾದ್ರು ಅನಿಸಿಕೆ ಇದ್ದರೆ ಕಾಮೆಂಟ್ ಮಾಡಿ ನೀವು ನನಗೆ ಕೇಳ್ಬೋದು. ಮತ್ತು ಇದು ಪರ್ಸ್ನಲ್ ರೀಡಿಂಗ್ ಆಗಿರೋದ್ರಿಂದ ಇದು ಯಾರಿಗೆ ಅನ್ನಿಸ್ತೈತೆ ಅವ್ರು ತಗೋರಿ, ಇಲ್ಲಿದ್ರೆ ಬಿಟ್ಬಿಡ್ರಿ. ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದ್ರೆ
ನೀವು ನನಗೆ ಫೋನ್ ಮಾಡಿ ಕೂಡ ಕೇಳಬಹುದು. ಸರಿ ಬಂಧುಗಳೇ, ಮತ್ತೆ ಇನ್ನೊಂದು ರೀಡಿಂಗ್ ತೆಗೆದುಕೊಂಡು ನಾನು ನಾಳೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.